ಇವತ್ತೊಂದು ಮೂವಿ ರಿಲೀಸ್ ಆಗಿದೆ, ಅದೇ ಡ್ರ್ಯಾಗನ್. ಈ ಮೂವಿ ನೋಡ್ಕೊ ಬಂದಾದ್ಮೇಲೆ ತುಂಬಾನೇ ಎಮೋಷನಲ್ ಆಗಿದ್ದೆ ಅಂಡ್ ಯಾರ ಹತ್ರನೂ ಏನನ್ನು ಶೇರ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಲೈಕ್ ನಾನು ಎಷ್ಟು ಎಮೋಷನಲ್ ಆಗಿದ್ದೀನಿ ಅಂಡ್ ಯಾವ ರೀಸನ್ಗೆ ಎಮೋಷನಲ್ ಆಗಿದ್ದೀನಿ ಅನ್ನೋದನ್ನ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅಂಡ್ ಇದೊಂದು ಕಮರ್ಷಿಯಲಿ ಎಂಟರ್ಟೈನ್ಮೆಂಟ್ ಮೂವಿ, ತುಂಬಾ ಚೆನ್ನಾಗಿ ಕಮರ್ಷಿಯಲಿ ಹಿಟ್ ಆಗುತ್ತೆ, ಅದಂತೂ ಫಾರ್ ಶೋರ್. ನನಗೆ ತುಂಬಾ ಕಡೆ ಕನೆಕ್ಟ್ ಆಯ್ತು. ಮೂವಿ ಇಸ್ ನಥಿಂಗ್ ಬಟ್ ಕನೆಕ್ಟ್ ಆಗ್ಬೇಕು ಎಲ್ಲ ವಿಷಯಗಳು ನನಗೆ. ಸೊ ಅದೇ ರೀತಿ ಈ ಮೂವಿ ತುಂಬಾ ಕನೆಕ್ಟ್ ಆಯ್ತು ಅಂಡ್ ತುಂಬಾನೇ ಎಮೋಷನಲ್ ಆದೆ. ಯಾಕಂದ್ರೆ ನನ್ನ ಒಂದಷ್ಟು ಹರ್ಡಲ್ಸ್ ಆಗಿರ್ಲಿ ಆ ಮೂವಿಲಿ ನಾನು ನೋಡಿದಾಗ ತುಂಬಾ ಇಷ್ಟ ಆಯ್ತು ಅಂಡ್ ನಾನು ಫೇಸ್ ಮಾಡಿರೋ ಪ್ರಾಬ್ಲಮ್ಸ್ ನ ಮೂವಿ ನೋಡಿದಾಗ ತುಂಬಾನೇ ಕನೆಕ್ಟ್ ಆಯ್ತು. ಅಂಡ್ ನನ್ನ ವರ್ಸ್ಟ್ ಪಾಸ್ಟ್ ನ ಆ ಮೂವಿಲಿ ತೋರಿಸಿದಾಗ, ಅದನ್ನ ಬೆಸ್ಟ್ ಆಗಿ ತೋರಿಸಿದಾಗ ತುಂಬಾನೇ ಎಮೋಷನಲಿ ಕನೆಕ್ಟ್ ಆಯ್ತು. ನಾನು ಅಳಬಾರ್ದು ಅಂತಾನೆ ಈ ವಿಡಿಯೋ ಆದಷ್ಟು ಧೈರ್ಯವಾಗಿ ಮಾಡ್ತಾ ಇದ್ದೀನಿ. ಆ ವಿಷಯನ ಹೇಳೋ ಟೈಮ್ ಅಲ್ಲ ಅನ್ನಿಸ್ತು ಈಗ. ಸೊ ನನಗೆ ಆ ವಿಷಯನ ಯಾಕೆ ಹೇಳಬೇಕು ಅನ್ನೋ ತರ ಒಂದು ಫೀಲಿಂಗ್ ಇದೆ. ಯಾಕೆಂದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಸಕ್ಸಸ್ಫುಲ್ ಆಗಿರ್ಬೋದು ಅಂಡ್ ಬ್ಯಾಲೆನ್ಸ್ಡ್ ಆಗಿರ್ಬೋದು, ಬಟ್ ಆದ್ರೆ ಈ ಟೈಮಲ್ಲಿ ಅದು ಅವಶ್ಯಕತೆ ಇಲ್ಲ. ನಾನು ಎಲ್ಲದನ್ನು ಓಪನ್ ಅಪ್ ಆಗೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಯಾಕಂದ್ರೆ ಇದೊಂದು ಗ್ರೋಯಿಂಗ್ ಟೈಮ್, ಗ್ರೋ ಆಗೋ ಟೈಮ್. ಈ ಟೈಮಲ್ಲಿ ನಾನು ಏನಾದ್ರು ಎಮೋಷನಲಿ ಆ ಒಂದಷ್ಟು ವಿಷಯಗಳನ್ನ ತಗೊಬಂದ್ರೆ ಇಮ್ಮೆಚೂರ್ ಆಗಿರುತ್ತೆ. ಸೊ ಎಮೋಷನಲಿ ಆಡಿಯನ್ಸ್ ನ ಕನೆಕ್ಟ್ ಮಾಡಕ್ ನೋಡ್ತಿದ್ದಾನೆ ಹಾಗೆ ಹೀಗೆ ಅಂತ ಹೇಳ್ಬೋದು. DMs ಬರ್ತಾ ಇತ್ತು. ಮೂವಿ ಫೀಲ್ ಗುಡ್ ಮೂವಿ, ತುಂಬಾ ಚೆನ್ನಾಗಿದೆ. ನನ್ಗೆ ಈಗಲೂ ಮೂವಿ ಸೀನ್ಸ್ ಎಲ್ಲ ನೆನ್ಸ್ಕೊತಿದ್ರೆ ಆ ವಿಷಯ ಹೇಳ್ಬೇಕಾ ಅನ್ನೋ ತರ ಒಂದಷ್ಟು ಭಯ ಆಗ್ತಿದೆ. ಅದಕ್ಕೊಂದು ಟೈಮ್ ಬರುತ್ತೆ, ಆಗ ಎಲ್ಲಾ ವಿಷಯನೂ ಓಪನ್ ಅಪ್ ಆಗಿ ನಾನು ಹೇಳ್ತೀನಿ. ಅಂಡ್ ಆ ಟೈಮಲ್ಲಿ ಆ ವಿಷಯ ಬೇಕಾಗಲ್ಲ ಅನ್ಸುತ್ತೆ, ಈ ಟೈಮಲ್ಲೂ ಕೂಡ ಆ ವಿಷಯ ಬೇಕಾಗಲ್ಲ ಅನಿಸ್ತಿದೆ. ಬಟ್ ಸ್ಪಾಯ್ಲರ್ ಇರುತ್ತೆ ಈ ವಿಡಿಯೋದಲ್ಲಿ. ಸೊ ಏನಾದರೂ ಮೂವಿ ನೋಡಲೇಬೇಕು ಅಂದ್ಕೊಂಡಿದ್ರೆ ಹೊಟ್ಟೋಗಿ ಈ ವಿಡಿಯೋನ ಸ್ಕಿಪ್ ಮಾಡಿಬಿಟ್ಟು ಮೂವಿ ಹೋಗಿ ನೋಡ್ಕೊಂಡು ಬಂದಾದ್ಮೇಲೆ ಈ ವಿಡಿಯೋನ ನೋಡಿ. ಇದು ನನ್ನ ಪರ್ಸ್ನಲ್ ಲೈಫಲ್ಲಿ ನಡೆದಿರೋ ಇನ್ಸಿಡೆಂಟ್ನ ಆ ಮೂವಿಗೆ ಹೋಲಿಸ್ಕೊಂಡು ಒಂದಷ್ಟು ವಿಷಯಗಳನ್ನ ಹೇಳಕ್ ಬಂದಿದ್ದೀನಿ. ಲೈಕ್ ಇದರಲ್ಲಿ ಡ್ರ್ಯಾಗನ್ ಅನ್ನೋ ಒಂದು ಹೀರೋ, ಡಿ ರಾಘವನ್ ಅನ್ನೋ ಹೀರೋ, ಆ ಹೀರೋ ಲೈಫಲ್ಲಿ ನಡೆಯೋ ವಿಷಯ ಲೈಕ್ ತುಂಬ ಚೆನ್ನಾಗಿ ಓದ್ಕೊಂಡಿದ್ರೆ ಯಾರು ಕೇರ್ ಮಾಡಲ್ಲ ಅಂತ ಅವ್ನ ಲೈಫ್ನ ಸ್ವಲ್ಪ ಬ್ಯಾಡ್ ಬಾಯ್ ಥರ ಚೇಂಜ್ ಮಾಡ್ಕೋತಾನೆ, ಫುಲ್ಲು ಆ್ಯಟಿಟ್ಯೂಡ್ ಹಾಗೆ ಹೀಗೆ ಅಂತ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಕೂಡ ನನ್ನ ಫೋಟೋ ಸಿಕ್ಕಿದ್ರೆ ನಾನು ಇಲ್ಲಿ ಹಾಕ್ತೀನಿ. ಸೊ ಹೆಂಗಿದೆ ಅಂದರೆ ಫಸ್ಟ್ ರ್ಯಾಂಕ್ ರಾಜು ಥರ ಓದೋದು ಬಿಟ್ಟರೆ ಬೇರೆ ಏನೂ ಇಲ್ಲ, ಆ ಥರ ಒಂದು ಪರ್ಸನ್ ಹಂಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಫಸ್ಟ್ PU ಬರಬೇಕಾದ್ರೆ, ಎಂಟರ್ ಆಗಬೇಕಾದ್ರೆ. ಸೊ ಅದೆಲ್ಲ ಏಂತಕ್ಕೂ ಇಲ್ಲ, ನಾನೊಂದು ಕ್ಯಾರೆಕ್ಟರ್ ಎಲ್ಲ ಅನ್ನೋ ಥರ ಫೀಲ್ ಆಯಿತು. ಬಟ್ ಆದರೂ ಕೂಡ ಅಲ್ಲೂ ಕೂಡ ನನಗೊಂದು ಓದಬೇಕು ಅನ್ನೋ ಥರ ಇತ್ತು. ಬಟ್ ಒಂದು ಪಾಯಿಂಟಲ್ಲಿ ನನಗೆ ಅದೆಲ್ಲ ಚೇಂಜ್ ಆಗೋಯ್ತು ಕಾಲೇಜ್ ಬಂದಾಗ. ನಂದು PS ಕಾಲೇಜ್, ಸೊ ಅದಕ್ಕೆ ಸ್ವಲ್ಪ ಪಾಶ್ ಆಗಿತ್ತು ಆ್ಯಂಡ್ ಆ ಪಾಶ್ ಲೈಫ್ಗೆ ನಾನು ಕೂಡ ಅಡಾಪ್ಟ್ ಆಗ್ತಿದ್ದೆ. ಆ್ಯಂಡ್ ಅಲ್ಲೂ ಕೂಡ ಸ್ವಲ್ಪ ಲವ್ವರ್ ಇದ್ರೇ, ನನಗೆ ಒಂದು ಗರ್ಲ್ ಫ್ರೆಂಡ್ ಇದ್ರೇ ನನಗೆ ಮರ್ಯಾದೆ, ನನ್ನ ಹತ್ರ ಒಂದು ಪಾಶ್ ಗಾಡಿ ಇದ್ರೇ ಒಂದು ಮರ್ಯಾದೆ, ನನ್ನ ಹತ್ರ ಒಂದು ಎಲ್ಲ ಇದ್ರೇ ಲಕ್ಸುರಿ ಲೈಫ್ ಇದ್ರೇ ನನಗೊಂದು ಮರ್ಯಾದೆ ಅನ್ನೋ ಥರ ಬಂದ್ಬಿಡ್ತು. ಅದೇ ಥರ ಲೈಫ್ ಸ್ಟೈಲ್ ಲೀಡ್ ಮಾಡಿದೆ, ಲವ್ಗೆ ಇಳಿದೆ, ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಬಿಕಾಸ್ ನಾವು ಅಪ್ಪನ ದುಡ್ಡು ಎಂಜಾಯ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಹೊರಗಡೆ ಬಂದಾಗ ಬೂಮರ್ ಥರ ಇರುತ್ತೆ, ಬೂಮರ್ ಥರ ಅನ್ಸಿದ್ರೆ ಹೊರಟೋಗ್ಬಿಡಿ, ಯಾಕಂದರೆ ಲೈಫ್ನ ತುಂಬ ಬಂದೆ ನಾನು. ಸೊ ಇನ್ನೂ ತುಂಬ ಐತೆ ನೋಡೋಕ್ಕೆ. ಹೊರಗಡೆ ಬಂದಮೇಲೆ ಕೆಲಸನೂ ಸಿಕ್ತು. ಇವಾಗ ಯಾರು ಕೆಲಸ ಇದೆ, ಒಳ್ಳೆ ಇಂಜಿನಿಯರ್ ಮಾಡಿ ಗ್ರ್ಯಾಜುಯೇಟ್ ಆಗಿದ್ದೀನಿ ಆ್ಯಂಡ್ ನಥಿಂಗ್. ನೆಕ್ಸ್ಟ್ ಮನೆ ಕಡೆ ಎಲ್ಲ ಸೆಟಲ್ ಆಗಿದೆ, ಮದುವೆ ಆಗ್ಬೋದಾಗಿತ್ತು. ಬಟ್ ಏನೋ ಒಂದು ಇಶ್ಯೂಗೋಸ್ಕರ ನನ್ನ ಲವ್ ಬ್ರೇಕಪ್ ಆಯಿತು ಆ್ಯಂಡ್ ಬೇಗ ಮದುವೆ ಆಗೋ ಇದು ಕನಸು ಹೊರಡೋಯ್ತು. ತುಂಬಾ ಎಮೋಷ್ನಲಿ ಬ್ರೇಕ್ ಆದ. ಇದೇ ಸೀನ್ಸಲ್ಲಿ ಅಲ್ಲೂ ನಡೆಯುತ್ತೆ. ನೀನು ಫೇಲ್ಯೂರ್ ಅಂತ ಅವಳು ಬಿಟ್ಟು ಹೋಗ್ತಾಳೆ, ಅನುಪಮ ಪರಮೇಶ್ವರ್. ಫೇಲ್ಯೂರ್ ನೀನು ಏನರಲ್ಲೂ ಮಾಡೋಕ್ಕಾಗಲ್ಲ ಅನ್ನೋ ಥರ. ಸೊ ಅದು ನನಗೆ ಯಾಕೆ ಕನೆಕ್ಟ್ ಆಯಿತು ಅಂದರೆ, ನಾನು ತುಂಬಾ ಟ್ರೈ ಮಾಡ್ತಿದ್ದೆ. ಲೈಕ್ ನನಗೆ ಈ ಥರ ಲೈಕ್ ನನಗೆ ಮಾತಾಡೋದು ಇಷ್ಟ, ಮೂವೀಸ್ ಇಷ್ಟ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ತುಂಬ ಫೋಕಸ್ ಮಾಡ್ತಿದ್ದೆ. ಆ್ಯಂಡ್ ಅದು ಏಂತಕ್ಕೂ ಇಲ್ಲ, ನೀನೇ ಏಂತಕ್ಕೂ ಇಲ್ಲ ಅಂತ ಬಿಟ್ಟು ಹೋಗಿರೋ ಟೈಮಲ್ಲಿ ಒಂಥರ ಬ್ರೇಕ್ ಆಗ್ತೀವಲ್ವಾ. ಸೊ ಆ ಬ್ರೇಕ್ ನಂಗೆ ತುಂಬಾ ಆಯಿತು. ತಡ್ಕೊಳಕ್ಕಾಗಲಿಲ್ಲ, ಒಂದು ವರ್ಷ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಆ ಕೆಲಸ ಬಿಡೋ ಚಾನ್ಸ್ ಬಂತು. ಆ ಬಿಟ್ಟಿದ್ದು ಯಾಕೆ ಅಂದರೆ, ಒಂದು ಪಾಯಿಂಟಲ್ಲಿ ಅದು ಅನ್ನಿಸ್ತು ನನಗೆ. ಏನಂದರೆ ಈ ಕೆಲಸ ಬೇರೆಯವ್ರದ್ದು ಆಗಿರ್ಬೋದು, ಬಟ್ ನಾನು ಮಿಸ್ಯೂಸ್ ಮಾಡ್ಕೋತಿದ್ದೀನಿ. ಸೊ ಈ ಆಪರ್ಚುನಿಟಿ ಬೇರೆಯವ್ರಿಗೆ ಹೋದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ನಾನು ಬೇಕಾಬಿಟ್ಟು ಕೆಲಸ ಮಾಡಿದೆ, ಈಸಿಯಾಗಿ ಹೊರಗಡೆ ಬಂದಾಗ ನನಗೊಂದು ಫೀಲ್, ಲೈಕ್ ಒಳ್ಳೆ ಫೀಲ್ ಬಂತು. ಏನಕ್ಕೆ ಅಂದರೆ, ಲೈಕ್ ಒಂಥರ ಇಷ್ಟಪಟ್ಟಿರೋ ಕೆಲಸ ಮಾಡಬೇಕು. ಓಕೆ, ಅವಳಿಗೆ ಯಾಕೆ ಹೋದ್ಲು, ಫಸ್ಟ್ ರೀಸನ್ ಯಾಕೆ ಬಿಟ್ಟೋದೆ ಅಂತ ಕೋಪ ಮಾಡ್ಕೊಂಡು ಬರೀ ಅದೇ ಮಾಡ್ತಿದ್ದಾಗ ಟಾಕ್ಸಿಸಿಟಿ ತುಂಬಾ ಆಗ್ತಿತ್ತು, ತುಂಬಾ ಹಾಳು ಮಾಡ್ಕೋತಿದ್ದೆ. ಯಾಕೆ ಅಂತ ಆಮೇಲೆ ಅರ್ಥ ಆಯಿತು. ಲೈಕ್
ಅದು ಯಾಕೆ ಅಂದರೆ ಲೈಕ್ ಇದು ಈ ಮೂವಿಲೇ ಒಂದು ಸೀನ್ ಐತೆ, ಅವನಿಗೆ ತುಂಬ ಬ್ಯಾಕ್ಲಾಗ್ಸ್ ಇರುತ್ತೆ. ಸೊ ಆ ಬ್ಯಾಕ್ಲಾಗ್ಸ್ನೆಲ್ಲ ಅವನು ಕ್ಲಿಯರ್ ಮಾಡ್ತಾನೆ ವಿತ್ ದ ಹೆಲ್ಪ್ ಆಫ್ ಗರ್ಲ್ ಫ್ರೆಂಡ್. ಸೊ ಆ ಥರ ಕ್ಲಿಯರ್ ಮಾಡಬೇಕಾದ್ರೆ ಒಂದು ಸಾಂಗ್ ಬರುತ್ತೆ, ನಾವು ಹೊರಗಡೆ ಬಂದ್ಬಿಟ್ಟೆ ಅಳ್ತಾ ಇದ್ದೀನಿ, ಹೊರಗಡೆ ಬಂದ್ಬಿಟ್ಟು ಫುಲ್ ಅಳ್ತಾ ಇದ್ದೀನಿ, ನನ್ನ ಕೈಲಿ ಆಗ್ತಾನೆ ಇಲ್ಲ. ಲೈಕ್ ಅದು ನನಗೆ ಕಾಲೇಜಲ್ಲಿ ನನ್ನ ಬ್ಯಾಕ್ಲಾಗ್ಸ್ ತುಂಬ ಇತ್ತು, ತುಂಬಾ ಬ್ಯಾಕ್ಲಾಗ್ಸ್ ಇಟ್ಕೊಂಡಿದ್ದೆ. ಸೊ ನನಗೆ ಓದೋಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ಇಂಜಿನಿಯರಿಂಗ್ ಬಂದು ದುಡುಕಿ ತಗೋಬಿಟ್ಟೇನೋ ಅಂತ ಒಂದು ಫೀಲ್ ಬಂತು. ಸೊ ಆ ಟೈಮಲ್ಲಿ ಲೈಕ್ ಅದನ್ನೆಲ್ಲ ಕ್ಲಿಯರ್ ಮಾಡಿಸಿ ಒಳ್ಳೆ ಪರ್ಸನ್ ಆಗಿ ಚೇಂಜ್ ಮಾಡಿದ ಪರ್ಸನ್ ಅವರು. ಸೊ ನನಗೆ ಸಾಕಾಗೋಯ್ತು, ಲೈಕ್ ಓದಕ್ಕೆ ಬರಲ್ಲ, ಬಿಟ್ಬಿಡೋಣ, ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಾಗ 12 ಬ್ಯಾಕ್ಲಾಗ್ಸ್ ಅನಿಸುತ್ತೆ. ಒಂದು ವರ್ಷದಲ್ಲಿ 2 ಸೆಮಿಸ್ಟ್ರಲ್ಲಿ ಕ್ಲಿಯರ್ ಮಾಡಿದೆ. 2 ಸೆಮಿಸ್ಟ್ರಲ್ಲಿ ಕ್ಲಿಯರ್ ಮಾಡಿಬಿಟ್ಟೆ. ತುಂಬ ಹೆಲ್ಪ್ ಮಾಡೋದು, ತುಂಬ ಅದೇ ಥರ ತುಂಬ ಕಡೆ ಅಚೀವ್ ಮಾಡಿದೆ. ಎಲ್ಲ ಆಯಿತು, ಎಲ್ಲ ಕ್ರಾಸ್ ಮಾಡ್ಕೊ ಬರಬೇಕಾದ್ರೆ ಆ ಸಾಂಗಲ್ಲಿ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡೋಕ್ಕೆ ಅವ್ಳು ಎಕ್ಸ್ ಬಂದಿರ್ತಾಳೆ. ಬಟ್ ಆದರೆ ನಾನು ಆ ಸಾಂಗ್ ನನ್ನ ಕೈಲಿ ನೋಡೋಕ್ಕಾಗಿಲ್ಲ. ಅದಕ್ಕೆ ನಾನು ಹೊರಗಡೆ ಬಂದಾದ್ಮೇಲೆ ಸೊ ಸ್ವಲ್ಪ ಇಮೋಷ್ನಲ್ ಆದೆ. ಓಕೆ, ಆ ಸಾಂಗ್ ಮುಗ್ದಿರುತ್ತೆ, ವಾಪಸ್ ಹೋಗೋಣ ಅಂತ ಹೋದೆ. ತುಂಬ ಕಡೆ ಕನೆಕ್ಟ್ ಮಾಡಿಬಿಟ್ರು. ತಿರ್ಗಾ ವಾಪಸ್ ಫ್ಯಾಮಿಲಿ, ತಿರ್ಗಾ ನನ್ನ ಜಾಬ್, ಅದೆಲ್ಲ ಬಿಟ್ಟು ಬಂದದ್ಮೇಲೆ ಏನು ಮಾಡ್ತೀಯ ಅನ್ನೋ ಒಂದು ಭಯ ಬರಬೇಕಾದ್ರೆ ಎಲ್ಲ ಈಗ ಸಕ್ಸಸ್ಫುಲ್ ಆಗಿದೆ, ಎಲ್ಲ ಇದೆ. ಸೊ ಆ ಮೂವಿಲಿ ಒಂದಷ್ಟು ಸೀನ್ಸ್ ಇದೆ, ಎಲ್ಲ ಬಂತೀಗ. ಬಟ್ ಅವಳನ್ನ ನಾನು ಡಿಸರ್ವ್ ಮಾಡಲ್ಲ. ಸೊ ಆ ಥರ ಹೇಳಿ ಹೋಗ್ಬೇಕಾದ್ರೆ ನನಗೆ ರಿಯಲೈಸ್ ಆಯಿತು, ಒಂದು ಮೂವಿ ನನ್ನ ಕಂಪ್ಲೀಟಾಗಿ ಚೇಂಜ್ ಮಾಡುತ್ತೆ. ಇವತ್ತೇ ನಾನು ಲಾಸ್ಟ್ ಅದ್ರ ಬಗ್ಗೆ ನೆನೆಸ್ಕೋಬೇಕು, ಲಾಸ್ಟ್ ಅದ್ರ ಬಗ್ಗೆ ಎಲ್ಲ ಬಿಟ್ಟು ನನ್ನನ್ನು ಯಾಕೆ ಬಿಟ್ಟೋದು, ನಾನು ಏನು ಆಗಬೇಕು ಅಂತ ಬಿಟ್ಟೋದು ಅದಾಗಬೇಕು, ಅದು ಬಿಟ್ಟು ಬೇರೆದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅವತ್ತಿಂದನೂ ಅದೇ ಅನ್ಕೊಂಡು ನನ್ನ ಯಾಕೆ ಬಿಟ್ಟೋದು, ಅದಕ್ಕೆ ಯಾವುದೋ ಒಂದು ರೀಸನ್ ಇದೆ, ನಾನು ಸರಿಯಾಗಬೇಕು ಅಂತಲೇ ಬಿಟ್ಟೋಗಿ. ಯಾವುದೇ ಕಾರಣ ಇದೆ ಅದು ನಡೆಯಲ್ಲ. ವಿ ಕಾಂಟ್ ಡೂ ಎನಿಥಿಂಗ್. ಸೊ ಲೈಕ್ ದಟ್ ಆ ಮೂವಿ ನೋಡಿದಾಗ ಅದಾಗಿ ಒಳಗಡೆ ಬಂದೆ. ಫ್ಯಾಮಿಲಿ ಇಲ್ಲಿ ನಡೆಯೋ ವಿಷಯಗಳನ್ನ ತೋರಿಸಿದಾಗ ಇನ್ನೂ ಎಮೋಷ್ನಲ್ ಆಗೋಯ್ತು. ಸೊ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮತ್ತು ಎಮೋಷ್ನಲ್ ಆಗಿರೋ ಒಂದು ಮೂವಿ. ಆ್ಯಂಡ್ ಅಶ್ವಥ್ ಮಾರಿಮುತ್ತು, ಪ್ರದೀಪ್ ರಂಗನಾಥನ್ ಇಬ್ಬರೂ ಕೂಡ ಸಕ್ಸಸ್ ಕಡೆ ಹೋಗ್ತಿದ್ದಾರೆ. ಸಕ್ಸಸ್ಫುಲಿ ಒಳ್ಳೊಳ್ಳೆ ಮೂವೀಸ್ ಕೊಡಲಿ. ವರ್ತ್ ಮೂವಿ ಫೆಬ್ರವರಿ ನೋಡಿರೋ ಒಂದು ದ ಬೆಸ್ಟ್ ಮೂವಿ ಅಂತ ನಾನು ಅನ್ಕೋತೀನಿ. ತುಂಬ ಚೆನ್ನಾಗಿತ್ತು, ಮಸ್ಟ್ ವಾಚ್ ಮೂವಿ. ಈ ಮೂವಿನ ಥಿಯೇಟರಲ್ಲಿ ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ತುಂಬ ವಿಷಯಗಳು ಕನೆಕ್ಟ್ ಆಗುತ್ತೆ ನಿಮಗೆ. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್ ಅಷ್ಟೇ.